ಪಥದಲ್ಲಿ ಪ್ರಾರ್ಥಿಪೆವು ದೇವಾ. ಸುಪ್ರಭಾತದಿ ನಿನ್ನ ಸ್ತುತಿಸುವೆ ಕರ್ತ ಹೇ ದೇವಾ. ಭಕ್ತಿ ಭಾವದಿ ನಿನ್ನ ಪೂಜಿಪೆ ಸ್ವಾಮಿ ಹೇ ದೇವಾ. ಬಾಳ ದೂರಿಯಲಿ ಕಾಯುವೆ ದೇವಾ. ನಡೆಸು ಮುಂದಕ್ಕೆ ಮುಕ್ತಿ ಪಥದಲ್ಲಿ ಪ್ರಾರ್ಥಿಪೆವು ದೇವಾ. ನಡೆಸು ಮುಂದಕ್ಕೆ ಮುಕ್ತಿ ಪಥದಲ್ಲಿ ಪ್ರಾರ್ಥಿಪೆವು ದೇವಾ. ಮುಕ್ತಿ ಮಾರ್ಗದಿ ನಿನ್ನ ಸ್ಮರಿಸುವೆ ರಕ್ಷಿಸೋ ದೇವಾ. ದಿವ್ಯ ಸನ್ನಿಧಿ ನಿನ್ನ ಬಯಸುವೆ ಪಾಲಿಸೋ ದೇವಾ. ಬಾಳ ದೋಣಿಯಲಿ ಕಾಯುವೆ ದೇವಾ. ನಡೆಸು ಮುಂದಕ್ಕೆ ಮುಕ್ತಿ ಪಥದಲ್ಲಿ ಪ್ರಾರ್ಥಿಸುವು ದೇವಾ. ನಡೆಸು ಮುಂದಕ್ಕೆ ಮುಕ್ತಿ ಪಥದಲ್ಲಿ ಪ್ರಾರ್ಥಿಸುವು ದೇವಾ. ಎಲ್ಲರಿಗೂ ಸ್ವಾಗತ. ಇಲ್ಲಿ ನಮ್ಮೊಂದಿಗಿದ್ದಾರೆ ನಮ್ಮ ಚರ್ಚಿನ ಗುರುಗಳು ರೆವರೆಂಡ್ ಫಾದರ್ ಆಲ್ಬರ್ಟ್ ಡಿಸೋಜಾ. ಇವರಿಗೆ ಈ ಕಾರ್ಯಕ್ಕೆ ಸ್ವಾಗತಿಸುತ್ತೇನೆ. ಈ ಸುರಕ್ಷಾ ಆಶ್ರಮದವರು ಓನರ್ ಆಯಿಷಾ ಬಾನು ಅವರಿಗೂ ನಾನು ಸ್ವಾಗತಿಸುತ್ತೇನೆ. ಇಲ್ಲಿ ನೆರೆದಿರುವ ಎಲ್ಲರಿಗೂ ನನ್ನ ಒಂದೇ ಮಾತಲ್ಲಿ ಸ್ವಾಗತಿಸುತ್ತೇನೆ. ಈಗ ಫಾದರ್ ಆಲ್ಬನ್ ಅವರಿಂದ ಸಂದೇಶ. ಪ್ರೀತಿಯ ಈ ಸಂಸ್ಥೆಯ ಮುಖ್ಯಸ್ಥೆಯಾದಂತಹ ಶ್ರೀಮತಿ ಆಯಿಷಾ ಬಾನು, ಹಾಗೆ ಆಡಳಿತ ಮಂಡಳಿಯವರೇ, ನಮ್ಮ ಸಿಸ್ಟರ್ ಅವರೇ ಮತ್ತು ನಮ್ಮ ಪಾಲನಾ ಮಂಡಳಿಯ ಕಾರ್ಯದರ್ಶಿ ವೈಸಿಎಸ್ ಅನಿಮೇಟರ್ ವಿಲ್ಫ್ರೆಡ್ ಹಾಗೂ ನಮ್ಮ ಕ್ಲಾರರವರೇ ಮತ್ತು ಸಹೋದರರೇ ಸಹೋದರಿಯರೇ, ಸರ್ವ ಸದಸ್ಯರೇ, ಬಂಧು ಭಗಿನಿಯವರೇ, ಇವತ್ತು ಗಾಂಧಿ ಜಯಂತಿಯ ಈ ಹಬ್ಬದ ಪ್ರಯುಕ್ತ ನಾವೆಲ್ಲರೂ ನಿಮ್ಮೆಲ್ಲರ ಭೇಟಿ ಮಾಡಲು ಬಂದಿದ್ದೇವೆ. ದೇವರು ನಮ್ಮೆಲ್ಲರನ್ನ ಸೃಷ್ಟಿಸಿದ್ದಾರೆ. ಸೃಷ್ಟಿಕರ್ತ ದೇವರು ತಮಗೆ ಅನುಗುಣವಾಗಿ ನಮ್ಮೆಲ್ಲರನ್ನು ಸೃಷ್ಟಿಸಿದ್ದಾರೆ. ಪರಿಸ್ಥಿತಿಯ ಅನುಗುಣವಾಗಿ ಈ ಒಂದು ಪರಿಸ್ಥಿತಿಗೆ ನಾವು ಒಳಗಾಗಿ ಇಲ್ಲಿ ನಾವು ಸೇರಿಕೊಂಡಿದ್ದೇವೆ. ಈ ನಮ್ಮ ಸಹೋದರಿ ಆಯುಷ್ಮಾ ಬಾನುರವರು ಅವರ ಒಂದು ಮಾನವೀಯತೆ ಆಧಾರದಲ್ಲಿ ಈ ಒಂದು ಸಂಸ್ಥೆಯನ್ನು ನಡೆಸ್ತಾ ಇದ್ದಾರೆ. ಅಷ್ಟು ಸುಲಭವಲ್ಲ ಈ ಸಂಸ್ಥೆಯನ್ನು ನಡೆಸಿಕೊಡಲು. ನಮ್ಮ ಮದರ್ ತೆರೇಸರವರು, ಸಂತ ಮದರ್ ತೆರೇಸರವರು ಇಂಥ ಕೆಲಸ ಮಾಡುವಾಗ ಎಷ್ಟೋ ಜನರು ಇದ್ದರು. ಒಬ್ಬ ವಿದೇಶಿಯವನು ಅವರಿಗೆ ಭೇಟಿ ಕೊಟ್ಟು ಅವರಿಗೆ ಹೇಳಿದ, ಯಾಕಂದರೆ ಒಂದು ವಿದೇಶಿ ಯಾತ್ರಿಕ ಆ ಸಂಸ್ಥೆಗೆ ಭೇಟಿ ಕೊಡುವಾಗ ಮದರ್ ತೆರೇಸರವರು ಒಂದು ಕುಷ್ಠರೋಗಿಯ ಕಾಲನ್ನು ತೊಳೆಯುತ್ತಿದ್ದರು. ಕಾಲನ್ನು ತೊಳೆಯುವಾಗ ಆ ಗಾಯವಿತ್ತು. ಆ ಗಾಯದಲ್ಲಿ ತುಂಬ ರೀತಿಯಲ್ಲಿ ಅದು ವಾಸನೆ ಎಲ್ಲ ಬರುತ್ತಿತ್ತು. ಆವಾಗ ಆ ವಿದೇಶಿ ಯಾತ್ರಿಕ ಹೇಳ್ತಾರೆ, ನನಗೆ ಕೋಟಿ ರೂಪಾಯಿ ಕೊಟ್ಟರು ನಾನು ಈ ಕೆಲಸ ಮಾಡುವುದಿಲ್ಲ, ನೀವು ಹೇಗೆ ಮಾಡ್ತೀರಿ ಅಂತ. ಆವಾಗ ಮದರ್ ತೆರೇಸರವರು ಹೇಳ್ತಾರೆ, ನನಗೂ ಕೋಟಿ ರೂಪಾಯಿ ಕೊಟ್ಟರೆ ನಾನು ಮಾಡುವುದಿಲ್ಲ, ಆದರೆ ದೇವರಿಗಾಗಿ ನಾನು ಮಾಡ್ತೀನಂತ. ಆದ್ದರಿಂದ ನಮ್ಮ ಈ ಸಹೋದರಿಯವರು ಮತ್ತು ಈ ಸಂಸ್ಥೆಯಲ್ಲಿ ಕೆಲಸ ಮಾಡುವವರು ದೇವರ ಪ್ರೀತಿಯಿಂದ ಈ ಒಂದು ಕೆಲಸ ಮಾಡ್ತಾರೆ, ಮಾನವೀಯತೆ ಆಧಾರದಲ್ಲಿ. ಆದ್ದರಿಂದ ಈ ಸಂದರ್ಭದಲ್ಲಿ ಇಲ್ಲಿ ಕೆಲಸ ಮಾಡುವಂಥ ಎಲ್ಲರಿಗೆ ದೇವರು ಎಲ್ಲ ಆರೋಗ್ಯ ಕೊಡಲಿ, ಅವರ ಕೆಲಸದಲ್ಲಿ ತೃಪ್ತಿ ಸಿಗಲಿ. ಈ ಸಂಸ್ಥೆಯಲ್ಲಿ ಇರುವಂಥ ಎಲ್ಲರೂ ಯಾವುದೇ ರೀತಿಯಲ್ಲಿ ನೀವು ಬಂದಿದ್ದೀರಾ, ಬೇಗನೆ ಗುಣವಾಗಿ, ಯಾವುದೇ ಮಾನಸಿಕ ರೋಗಗಳಿಂದ ನೀವು ಇದ್ದರೆ, ಪರಿಸ್ಥಿತಿಯ ಅನುಗುಣವಾಗಿ ಇದ್ದರೆ, ಈ ಸಂಸ್ಥೆಯಲ್ಲಿ ಈ ದೇವರು, ನಮ್ಮ ಸೃಷ್ಟಿಕರ್ತ ದೇವರು ಎಲ್ಲರನ್ನು ಗುಣಪಡಿಸಲಿ, ಸಾಂತ್ವನ ಕೊಡಲಿ, ಒಳ್ಳೆಯದು ಮಾಡಲಿ, ಆರೋಗ್ಯ ಕೊಡಲಿ ಎಂದು ಹಾರೈಸುತ್ತಾ, ನಮ್ಮ ಕರ್ತರದ ಸಂತ ಲೋರೆನ್ಸರ ಕಾರ್ಣಿಕ ದೇವರು ನಿಮಗೆಲ್ಲರಿಗೂ ಒಳ್ಳೆಯದು ಮಾಡಲಿ ಮತ್ತು ಇಲ್ಲಿರುವಂಥ ನಿಮಗೆಲ್ಲರಿಗೆ ಮಾನಸಿಕ ಸ್ಥೈರ್ಯ ಕೊಡಲಿ,
ಮಾನಸಿಕವಾಗಿ ಒಳ್ಳೆಯದಾಗಲಿ, ಶಾರೀರಿಕವಾಗಿ ಒಳ್ಳೆಯದಾಗಲಿ, ಬೇಗನೆ ಗುಣಮುಖವಾಗಿ ನೀವು ನಿಮ್ಮ ಮನೆಗೆ ತೆರಳಬೇಕಾಗಿ ಕೇಳಿಕೊಳ್ಳುವಾಗ ನಮ್ಮ ಈ ಸಹೋದರಿ ಆಯುಷ್ಮಾನ್ ಮಾಡುವಂಥ ಕೆಲಸ ಕಾರ್ಯಗಳು ಅಲ್ಲಾ ದೇವರು ಒಳ್ಳೇದು ಮಾಡದವರಿಗೆ ಅಂತ ಕೇಳುತ್ತಾ ನಿಮಗೆಲ್ಲರಿಗೆ ಒಳ್ಳೆಯದನ್ನು ಕೋರುತ್ತಾ, ದೇವರು ನಮ್ಮೆಲ್ಲರನ್ನ ಸೃಷ್ಟಿಕರ್ತ ದೇವರು, ನಮ್ಮ ಗುರಿ ಒಂದೇ ದೇವರಾಜ್ಯವನ್ನು ಹೋಗಲು, ನಾವು ಈ ಭೂಮಿಯಲ್ಲಿ ಒಳ್ಳೆಯದಾಗಿ ಇರಲು ಆರೋಗ್ಯವನ್ನು ಕೊಡಲೆಂದು ಪ್ರಾರ್ಥಿಸುತ್ತಾ ಈ ಸಂಸ್ಥೆಗೆ ಶುಭವನ್ನು ಕೋರುತ್ತಾ, ದೇವರು ಈ ಸಂಸ್ಥೆಗೆ ಆಶೀರ್ವಾದವನ್ನು ಕೊಡಲೆಂದು ಆಶಿಸುತ್ತಾ, ಬೇಗನೆ ಇಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ಈ ಸಂಸ್ಥೆ ಎಲ್ಲ ರೀತಿಯ ಸೌಕರ್ಯಗಳನ್ನು ಪಡೆಯುತ್ತಾ ಈ ಸಂಸ್ಥೆ ಬೆಳಗಲಿ, ಇಲ್ಲಿ ಬರುವಂತಹ ಎಲ್ಲ ರೋಗಿಗಳಿಗೆ ಆರೋಗ್ಯ ಸಿಗಲಿ ಎಂದು ಕರ್ತವ್ಯದ ದೇವರನ್ನು ಪ್ರಾರ್ಥಿಸುತ್ತಾ ಈ ಸಂಸ್ಥೆಗೆ ಶುಭವನ್ನು ಕೋರುತ್ತೇನೆ. ದೇವರು ಒಳ್ಳೇದು ಮಾಡಲಿ. ಜೈ ಹಿಂದ್, ಜೈ ಕರ್ನಾಟಕ. ಸಂದೇಶ ಕೊಟ್ಟ ಫಾದರ್ ಆಲ್ಬನ್ ಅವರಿಗೆ ಧನ್ಯವಾದಗಳು. ಈಗ ಆಯುಷಾ ಬಾನು ಅವರು 2 ಮಾತು ಮಾತಾಡಬೇಕಾಗಿ ವಿನಂತಿ. ನಮ್ಮ ಸುರಕ್ಷಾ ಸೇವಾಶ್ರಮಕ್ಕೆ ಭೇಟಿ ಕೊಟ್ಟಿದ್ದಾರೆ, ತುಂಬಾ ಖುಷಿ ಆಯಿತು. ಹಾಗೂ ಇಲ್ಲಿ ಬರುವಾಗ ನಮಗೆ ಬೇಕಾಗುವಂತ ದಿನಸಿ ಐಟಮ್ ಪ್ರತಿಯೊಂದು ಸ್ಥಳ ಹಿಡ್ಕೊಂಡು ಬಂದಿದ್ದಾರೆ. ದೇವರವರಿಗೆ ಒಳ್ಳೇದು ಮಾಡಲಿ. ಮತ್ತೆ ಇಲ್ಲಿ ಬಂದವರಿಗೆ ಎಲ್ಲರಿಗೂ ಕೂಡ ನಮ್ಮ ಇಡೀ ಸುರಕ್ಷಾ ಸೇವಾಶ್ರಮದ ಪರವಾಗಿ ಥ್ಯಾಂಕ್ಸ್. ತುಂಬಾ ಒಳ್ಳೇದು ಮಾಡಕ್ ಬಿಡ್ತೇನೆ. ನಮ್ಮ ಮಕ್ಕಳೇ ಒಟ್ಟು ಮಾಡಿದಂತಹ ನಮ್ಮ ಇವರು ಕೊಟ್ಟಂತಹ ಕಿರು ಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ.
ಹಾ ವಿದ್ಯಾ ಔಟು ಫುಲ್ ಶಶಿಕಲಾ ಔಟ್ ವಿದ್ಯಾ ಉಂಟುಲೆ ಶಶಿಕಲಾ ಔಟ್ಗೆ ಸಂಪತ್ ಔಟ್ ಅಬ್ದುಲ್ಲಾ ಅಬ್ದುಲ್ಲಾ ಔಟ್ ಬಾ ಅಬ್ದುಲ್ಲಾ ಬಾ ನೀನು ಈಚೆ ಬಾ ಸಂಪತ್ ಈಚೆ ಬಾ ಕೂತು ಹಾ ದಿನಕರ ಔಟ್ ಬಲೆ ಕುಲೆ ಬಾಲ್ ಬಕ್ಕ ಹೋಗ್ಬಿಡು ಹಾ ವಿದ್ಯಾ ಔಟು ಕುಲೆ ಹಾ ಸುಶ್ಲಾಕ್ ಔಟ್ ಬೀರ ಕೊರ್ಲೆ ಆಗ್ಲಿ ಹಾ ಔಟ್ ಸುರೇಖ ಔಟ್ ಹಾ ಹಾ ರಪ್ಪ ಬರ್ಲೆ ಬೇಗ ಕೊಡಿ ಹಾ ಪ್ರಭಾ ಹಾಂ ಏನಾಗ ಇಟ್ಟಿದ್ದಾನ ಅದೇ ಅವರ ಕೈಲಿದ್ದದ ಹಾಂ ನೀವು ಟ್ಯೂಷನ್ ಆತ ಹಾಂ ಪಾಸ್ ಕರ ಹಾಂ ವಿನಯ್ ಔಟ್ ಹಾಂ ಯಾರು ವಿನಯ್ ನಮ್ಮ ಹತ್ರ 3 ಚೀಟಿ ಇದೆ. ಒಂದರಲ್ಲಿ ನಾವು ನೇತಾಜಿ ಬರ್ತಿದ್ದೇವೆ, ಇನ್ನೊಂದರಲ್ಲಿ ಸ್ವಾಮೀಜಿ ಬರ್ತಿದ್ದೇವೆ, ಮತ್ತೆ ಇನ್ನೊಂದರಲ್ಲಿ ಬಾಪೂಜಿ ಅಂತ ಬರ್ತಿದ್ದೇವೆ. ಇದರಲ್ಲಿ 3 ಆಕ್ಟಿಂಗ್ ಮಾಡಬೇಕು. ಒಂದು ಗಾಂಧೀಜಿದು ಇದು, ನೇತಾಜಿದು ಇದು, ಮತ್ತೆ ಸ್ವಾಮೀಜಿದು ಇದು. ನೀವು ಮ್ಯೂಸಿಕ್ ಹಾಕುವಾಗ ಒಂದು ಯಾವುದಾದ್ರು ನೀವು ಮಾಡ್ಬೇಕು. ಬ್ರೌನ್ ಶರ್ಟ್ ಹಾಕಿದ್ರೆ ಗೊತ್ತಾ ಅವರಿಗೊಂದು ಸರಿ, ಅವರಿಗೊಂದ್ಸಲ ಇವರಿಗೊಂದ್ಸಲ ಕರೆಕ್ಟ್ ಹೇಳಿ ಹತ್ರ ಅದು 3ರಲ್ಲಿ ಒಂದು ಮಾಡಿ. ಮತ್ತೆ ನಾವು ಒಂದು ಚೀಟಿ ತೆಗಿತೇವೆ. ಚೀಟಿಯಲ್ಲಿ ಯಾವುದೇ ಹೆಸರು ಬರ್ತದೆ. ಈಗ ನಮಗೆ ಬಾಪೂಜಿ ಬಂದ್ರೆ ಯಾರು ಈ ತರ ಹೇಳ್ತಿದ್ದಾರೆ ಅವರೆಲ್ಲ ಕೂತ್ಕೊಳ್ಳಿ. ಅರ್ಥ ಆಯ್ತಾ? ಒಂದು ಇದು 3ರಲ್ಲಿ ಒಂದು ಯಾವುದಾದ್ರು ಒಂದು ಮಾಡ್ಬೇಕು. ಹೀಗೆ ಮತ್ತೆ ಹೀಗೆ ಆಯ್ತಾ? ಈಗ ನಾವು ಒಂದು ತೆಗಿತೇವೆ. ನೀವು ಇಡಿ ಅದೇ ಆಕ್ಷನ್ ಇಡಿ. ನೀವು ಯಾವ್ದು ತಗೊಂಡಿದ್ರಿ ಅದು ಬಾಪೂಜಿ ಬಂದ್ರೆ ಯಾರಾದ್ರೂ ಈ ತರ ಮಾಡಿದ್ರೆ ಅವರ ಊಟ. ಯಾರಿಲ್ವಾ? ಯಾರು ಮಾಡ್ಲಿಲ್ಲ? ಅವರ ಔಟ್. ನೇತಾಜಿ ಔಟ್. ಇವರು ವಿನ್. ಔಟು ಅರುಣಕ್ಕ ಫುಲ್ಲೆ ಹಾಂ Good health, happiness, prosperity, throughout your life.
ನೋಡಿ ಮಾಡ್ತಾರೆ. ಸ್ಟೂಡೆಂಟ್ ಅವರ ಇಷ್ಟೆಲ್ಲ ಒಂದು ತಿಂಗಳಿಗೆ ಬೇಕಾಗುವಷ್ಟು ಒಂದು ದಿನಸಿ ಐಟಮ್, ಪ್ರತಿ ಜ್ಯೂಸ್ ಏನು ಹೇಳಿಕಲ್ಲ ಅಷ್ಟು ಐಟಮ್ಸ್ ಅನ್ನು ತಗೊಂಡು ಬಂದಿದ್ದಾರೆ. ನಂಗೆ ಫಸ್ಟ್ ಗೊತ್ತಿರಲಿಲ್ಲ, ಈಗ ನಂಗೆ ಕೇಳಿ ನಂಗೆ ಆಶ್ಚರ್ಯ ಆಯ್ತು. ಇಷ್ಟೆಲ್ಲ ಜೋಡಿಸಿ ಇಟ್ಕೊಂಡು ಬಂದಿದ್ದಾರೆ. ಹಾಗೂ ಕೂಡ ಹಣ ಸಹಾಯ ಕೂಡ ಮಾಡಿ, ಕಟ್ಟಡಕ್ಕೆ ಸಹಾಯ ಕೂಡ ಮಾಡಿದ್ದಾರೆ. ದೇವರು ಒಳ್ಳೇದು ಮಾಡಲಿ ಸ್ಟೂಡೆಂಟ್ ಎಲ್ಲರಿಗೂ ಕೂಡ. ನಾನು ನಮ್ಮ ಮಿಡಿ ಸುರಕ್ಷಾ ಸೇವಾ ಆಶ್ರಮದ ಪರವಾಗಿ ನಾನು ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೂ ಎಲ್ಲರೂ ಕೂಡ ಸ್ಟೂಡೆಂಟ್ ಅವರಿಗೆ ಆಶೀರ್ವಾದ ಇದೆ, ಪ್ರೇಯರ್ ಮಾಡ್ತಾರೆ. ತುಂಬಾ ಥ್ಯಾಂಕ್ಸ್ ನಿಮಗೆ. ಖಂಡಿತ ಖಂಡಿತ ಸರ್. ನಂಗೆ ಸಹ ಗೊತ್ತಿಲ್ಲ, ಇದಕ್ಕೆ ನಂಗೆ ಹೇಳಿದ್ರು. ಅಂದ್ರೆ ಎಲ್ಲ ಸ್ಟೂಡೆಂಟ್ ಎಲ್ಲ ಜೋಡಿಸಿ ಇದನ್ನು ಹಿಡ್ಕೊಂಡು ಬಂದಿದ್ದಾರೆ. ನಂಗೆ ಆಶ್ಚರ್ಯ ಆಯ್ತು. ತುಂಬಾ ಥ್ಯಾಂಕ್ಸ್. ದೇವ್ರು ಒಳ್ಳೇದು ಮಾಡಲಿ ನಿಮ್ಗೆ. ಪ್ರಾರ್ಥನೆ ಮಾಡಿದ್ರು ಖಂಡಿತ ಮಾಡ್ತಾರೆ. ಒಳ್ಳೇದು ಮಾಡ್ತಾರೆ. ಪ್ರಿಯರೇ, ಈಗ ಇಲ್ಲಿ ನಮ್ಮೊಂದಿಗಿದ್ದಾರೆ ನಮ್ಮ ಅತುರ್ ಚರ್ಚಿನ ಗುರುಗಳು ಫಾದರ್ ಆಲ್ಬರ್ಟ್ ಡಿಸೋಜಾ. ಇವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಹೇಳುತ್ತೇನೆ. ಇವತ್ತು ನಮ್ಗೆ ಇಲ್ಲಿ ಬರಲು ಅವಕಾಶ ಮಾಡಿಕೊಟ್ಟಿರುವ ಆಯಿಷಾ ಬಾನು ಇವರಿಗೂ ಕೂಡ ಧನ್ಯವಾದಗಳನ್ನು ಹೇಳುತ್ತೇನೆ. ನಮ್ಮೊಂದಿಗೆ ಇದ್ದಾರೆ ನಮ್ಮ YCS ಆನಿಮೇಟರ್ ಕ್ಲಾರಾ ಮ್ಯಾಮ್, ಮತ್ತೆ ಸಿಸ್ಟರ್ ಪ್ರೆಸಿಲ್ಲಾ ಮತ್ತೆ ವಿಲ್ಫ್ರೆಡ್ ಪ್ರೈಸ್ ಅವರಿಗೆ ಧನ್ಯವಾದಗಳು. ನಮ್ಮೊಂದಿಗೆ ಇದ್ದಾರೆ ನಮ್ಮ ಚರ್ಚ್ ಪಾಲನಾ ಮಂಡಳಿಯ ಕಾರ್ಯದರ್ಶಿ ಬೆನೆಡಿಕ್ಟ್ ಅವರನ್ನ, ಮತ್ತೆ ನಮ್ಮೊಂದಿಗಿದ್ದಾರೆ ಗ್ರೇಸಿ ಕುವೆಲ್ಲೋ, ಅವರಿಗೆ ಕೂಡ ಧನ್ಯವಾದಗಳನ್ನು. ಮನೋರಂಜನೆ ಮಾಡಲು ಇಲ್ಲಿ ನೆರೆದಿರುವ SCYM ಸದಸ್ಯರಿಗೆ ಧನ್ಯವಾದಗಳನ್ನು ಹೇಳ್ತೇನೆ. ಇಲ್ಲಿ ನೆರೆದಿರುವ ನಿಮ್ಮ ಎಲ್ಲರಿಗೂ ನಿಮ್ಮ ಸಹಕಾರದಿಂದ ಇದು ಯಶಸ್ವಿಯಾಗಲು ಸಾಧ್ಯವಾಯಿತು. ನಿಮ್ಮೆಲ್ಲರಿಗೆ ಧನ್ಯವಾದಗಳನ್ನು ಹೇಳುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು. ಕಾಲಗಳು ಎಲ್ಲ ವೇಳೆಯಳು ದೇವರೇ ನಿನ್ನನ್ನೇ ಸ್ತುತಿಪೆ, ರಕ್ಷಕ ನಿನ್ನನ್ನೇ ಸ್ತುತಿಪೆ ಸ್ತುತಿಪೆ, ಎಲ್ಲ ವೇಳೆಯಳು ಸ್ತುತಿಪೆ. ತಂದೆಯು ನೀನೇ, ತಾಯಿಯು ನೀನೇ, ಬಂಧುವು ನೀನೇ, ನನ್ನ ಭಾಗ್ಯವು ನೀನೇ. ತಂದೆಯು ನೀನೇ, ತಾಯಿಯು ನೀನೇ, ಬಂಧುವು ನೀನೇ, ನನ್ನ ಭಾಗ್ಯವು ನೀನೇ. ಎಲ್ಲ ಕಾಲದೊಳು ಎಲ್ಲ ವೇಳೆಯಳು ದೇವರೇ ನಿನ್ನನ್ನೇ ಸ್ತುತಿಪೆ, ರಕ್ಷಕ ನಿನ್ನನ್ನೇ ಸ್ತುತಿಪೆ ಸ್ತುತಿಪೆ, ಎಲ್ಲ ವೇಳೆಯಳು ಸ್ತುತಿಪೆ. ಸ್ವಾಮಿ ದೇವರೇ, ಕರ್ತರದ ಸ್ವಾಮಿ, ಇಹಲೋಕವನ್ನು ಪರಲೋಕವನ್ನು ಸೃಷ್ಟಿಸಿದಂತ ದೇವರೇ, ಈ ನಮ್ಮ ಈ ಒಂದು ಸುರಕ್ಷಾ ಸೇವಾ ಭವನದಲ್ಲಿ ನಾವು ಒಟ್ಟುಗೂಡಿದ್ದೇವೆ. ಇಲ್ಲಿರುವಂತಹ ಎಲ್ಲರನ್ನು ನೀನು ಹರಸು, ಆಶೀರ್ವದಿಸು. ನಿನ್ನ ಇಚ್ಛೆ ಇದ್ದರೆ ಮಾನಸಿಕವಾಗಿ ಶಾರೀರಿಕವಾಗಿ ಅವರಿಗೆ ಒಳ್ಳೆಯದನ್ನು ಮಾಡು. ಎಲ್ಲ ರೀತಿಯ ಆರೋಗ್ಯವನ್ನು ದಯಪಾಲಿಸು. ಯಾವ ವೇದನೆಯಲ್ಲಿ, ಯಾವ ಕಷ್ಟದಲ್ಲಿ, ಅಸೌಖ್ಯದಲ್ಲಿ ಅವರಿದ್ದಾರೋ ನಿನ್ನ ಇಚ್ಛೆ ಆದರೆ ಅವರಿಗೆ ಗುಣಪಡಿಸು. ಬೇಗನೆ ಅವರು ಮನೆಗೆ ತೆರಳುವಂತಾಗಲಿ. ಎಲ್ಲ ಈ ಪೀಡೆಗಳಿಂದ, ರೋಗಗಳಿಂದ ಗುಣವಾಗುವಂತಾಗಲಿ.
ಈ ಸಂಸ್ಥೆಯನ್ನು ನಡೆಸುತ್ತಿರುವಂತಹ ಎಲ್ಲರನ್ನು ಆಶೀರ್ವದಿಸು. ಅವರ ಕೆಲಸ ಕಾರ್ಯಗಳನ್ನು ಆಶೀರ್ವದಿಸು. ಇಲ್ಲಿರುವಂತಹ ಅವರ ಮುಂದಿನ ಎಲ್ಲ ಯೋಜನೆಗಳನ್ನು ಆಶೀರ್ವದಿಸು. ಈ ಮೂಲಕ ಈ ಸಂಸ್ಥೆ ಬೆಳಗಲಿ, ಉಜ್ವಲವಾಗಲಿ. ಇಲ್ಲಿ ಬರುವಂತಹ ಎಲ್ಲರಿಗೆ ಆಶೀರ್ವಾದ ಸಿಗಲೆಂದು ನಾವು ಪ್ರಾರ್ಥಿಸ್ತೇವೆ. ಕರ್ತರಾದ ಪರಲೋಕವನ್ನು ಭೂಲೋಕವನ್ನು ಸೃಷ್ಟಿಸಿದಂತ ದೇವರ ನಾಮದಲ್ಲಿ ಪ್ರಾರ್ಥಿಸ್ತೇನೆ ಸ್ವಾಮಿ. ಆಮೇಲೆ. ಪಿತನ ಸುತನ ಪವಿತ್ರಾತ್ಮ ನಾಮದಲ್ಲಿ